ಹಾಯ್ ಸ್ನೇಹಿತರೆ, ನಮಸ್ಕಾರ. ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹೌದು ಸ್ನೇಹಿತರೆ, ನೀವು ಟೈಟಲ್ ಹಾಗೂ ತಮಿಳು ನೀಡುವುದು ನಿಜಾನ ಅಂತ ಕೇಳ್ಬೋದು. ಹೌದು ಸ್ನೇಹಿತರೆ, ಇದು ಖಂಡಿತವಾಗಿ 100% ನಿಜ ಅಂತ ಹೇಳ್ಬೋದು. ಹೌದು, ನೀವು ಪ್ರತಿ ತಿಂಗಳು 1,000 ಕಳೆದರೆ ನಿಮಗೆ 5,40,000 ರೂಪಾಯಿ ಖಂಡಿತವಾಗಿ ಸಿಗುತ್ತೆ. ಇದು ಕೇಂದ್ರ ಸರ್ಕಾರದಿಂದ ಬಂದಿದ್ದ ಹೊಸ ಸ್ಕೀಮ್ ಅಂತಲೇ ಹೇಳ್ಬೋದು. ಇದಕ್ಕೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಮತ್ತು ಎಲ್ಲಿ ಸಲ್ಲಿಸಬೇಕು ಮತ್ತು ನಾವು ಯಾವ ರೀತಿ ಹಣನ ಕಟ್ಟಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ನೀವೇನು ಟೈಟಲ್ ಹಾಗೂ ತಮಿಳಲ್ಲಿ ನೋಡಿದಿರಲ್ಲ, ನಾವು ಪ್ರತಿ ತಿಂಗಳು 1,000 ಕಟ್ಟಿದರೆ ಸರ್ ನಮಗೆ 5,40,000 ಸಿಗುತ್ತದೆ ಅಂತ. ಹಾಗಾದರೆ ಹೇಗೆ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ನೋಡು. ಈ ಯೋಜನೆಯ ಹೆಸರು ಬಂದುಬಿಟ್ಟು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ. ಇದು ಕೇಂದ್ರ ಸರ್ಕಾರದಿಂದ ಬಂದಂಥ ಯೋಜನೆ. ಇದು ಮೋದಿ ಸರ್ಕಾರದಿಂದ ಬಂದಂಥ ಯೋಜನೆ. ಇದಕ್ಕೆ ನೀವು ಪ್ರತಿ ತಿಂಗಳು 1,000 ಕಟ್ಟಿದರೆ ನಿಮಗೆ ಪ್ರತಿ ತಿಂಗಳು 1,000 ಕಟ್ಕೋತ ಹೋಗಬೇಕು. ಅಂದರೆ 12 ತಿಂಗಳು ಕಟ್ಟಿದರೆ 12,000 ರೂಪಾಯಿ ಆಯಿತು. ನೀವು 12,000 ಒಮ್ಮೆ ಒಂದು ವರ್ಷಕ್ಕೊಮ್ಮೆ ಕಟ್ಬೋದು, ಅಥವಾ ಪ್ರತಿ ತಿಂಗಳು ಇಲ್ಲ ಸರ್ ನಮಗೆ ಅಟ್ಟಾಗಲ್ಲ ಅಂದರೆ ನೀವು ಪ್ರತಿ ತಿಂಗಳು 1,000 ಕಟ್ಕೋತಾ ಹೋಗ್ಬೋದು ಸ್ನೇಹಿತರೆ. ಹಾಗಾದರೆ ನಾವು ಎಷ್ಟು ವರ್ಷ ಕಟ್ಟಬೇಕಂತ ನೀವು ಕೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಪ್ರತಿ ತಿಂಗಳು 1,000 ಕಟ್ಟಿದರೆ ವರ್ಷಕ್ಕೆ 12,000 ಆಯಿತು. 12,000ದಿಂದ ನೀವು 15 ವರ್ಷ ಕಟ್ಟಬೇಕು ಸ್ನೇಹಿತರೆ. ಅಂದರೆ ಪ್ರತಿ ತಿಂಗಳು 1,000 ಕಟ್ಟಿದರೆ 12 ತಿಂಗಳಿಗೆ 12,000 ರೂಪಾಯಿ ಆಯಿತು. ಅಂದರೆ ನೀವು ಒಂದು ವರ್ಷಕ್ಕೆ 12,000 ಕಟ್ಟಿದರೆ 15 ವರ್ಷ ನೀವು 12,000 ಕಟ್ಕೊತ ಹೋಗಬೇಕು ಸ್ನೇಹಿತರೆ. 12,000 ಕಟ್ಕೊತ ಹೋದರೆ ನಿಮಗೆ ಎಷ್ಟಾಗುತ್ತೆ ಅಂದರೆ ಟೋಟಲಾಗಿ ನಿಮ್ಮ ಹಣ 1,80,000 ರೂಪಾಯಿ ಆಗುತ್ತೆ. ಅದಕ್ಕೆ ಇಂಟ್ರೆಸ್ಟ್ ಕೂಡಿ ಟೋಟಲ್ ನಿಮಗೆ 5,40,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಸ್ನೇಹಿತರೆ. ಈ ಯೋಜನೆ ಹೆಸರು ಬಂದುಬಿಟ್ಟು ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಯೋಜನೆ ನೀವು ಪ್ರತಿ ತಿಂಗಳು 1,000 ಕಟ್ಟಬೇಕು. ಅಂದರೆ ತಿಂಗಳಿಗೆ 1,000 ಕಟ್ಟಬೇಕು. ಅಂದರೆ ನಿಮಗೆ ಒಂದು ವರ್ಷಕ್ಕೆ 12,000 ಆಯಿತು. ಅಂದರೆ 15 ವರ್ಷಕ್ಕೆ 1,80,000 ರೂಪಾಯಿ ನಿಮ್ಮದು ಆಯಿತು, ನೀವು ಕಟ್ಟಿರೋ ಹಣ. ಮತ್ತು ಅವರು ನಿಮಗೆ ರಿಟರ್ನ್ ವಾಪಸ್ ಕೊಡೋದು ಅಂದರೆ ನಿಮಗೆ ಟೋಟಲಾಗಿ 5,40,000 ರೂಪಾಯಿ ನಿಮಗೆ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ ಸ್ನೇಹಿತರೆ. ಸರ್, ಹಾಗಾದರೆ ಯಾರೆಲ್ಲ ಅದಕ್ಕೆ ಅರ್ಜಿ ಸಲ್ಲಿಸಬಹುದು ಅಂತ ನೀವು ಕೇಳ್ಬೋದು. ಏನು ನಿಮ್ಮ ಮನೆಯಲ್ಲಿ ಈಗ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ಒಂದು ಹೆಣ್ಣು ಮಗು ಆಗಿರೋದು ಅಂತ ಹೇಳಿ, 1 ಅಥವಾ 2 ಆಗಿದ್ರು ಅವರು ಹೆಣ್ಣು ಮಗು ಆಗಿದ್ದರೂ ಕೂಡ ಅವರು ಅರ್ಜಿ ಸಲ್ಲಿಸಬೇಕು. ಅಂದರೆ 2ನೇದು ಹೆಣ್ಣು ಮಗು ಆದರೂ ಕೂಡ ಅವರು ಕೂಡ ಅರ್ಜಿ ಸಲ್ಲಿಸಬಹುದು. ಇದನ್ನು ಅರ್ಜಿ ಎಲ್ಲಿ ಸಲ್ಲಿಸಬೇಕಂದ್ರೆ ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಲ್ಲಿ ಇರುತ್ತಲ್ಲ, ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕು. ಹಂಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ನಿಮ್ಮದು ಬರ್ತ್ ಸರ್ಟಿಫಿಕೇಟ್ ಹಾಗೂ ಆಧಾರ್ ಕಾರ್ಡು, ಹಾಗೆ ನಿಮ್ಮ ಪ್ಯಾನ್ ಕಾರ್ಡು, ಹಾಗೆ ತಂದೆ ತಾಯಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡು, ಹಾಗೆ ನಿಮ್ಮ ಏನು ಕೇಳ್ತಾರಲ್ಲ ಅಲ್ಲಿ ಹೋಗಿ ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದು. ಒಂದು ಫ್ಯಾಮಿಲಿ ಫೋಟೋ ಅಂತ ಇದನ್ನು ಹೋಗಿ ನೀವು ಅಲ್ಲಿ ಕೊಟ್ಟಿದ್ರೆ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಕೊಟ್ಟರೆ ನೀವು ಅರ್ಜಿ ಸಲ್ಲಿಸಬಹುದು. ಮತ್ತು ಇದಕ್ಕೂ ವಯಸ್ಸು ಅಂತಂದರೆ 10 ವರ್ಷದ ಕೆಳಗಿನ ಮಕ್ಕಳು ಏನು ಇರ್ತಾರಲ್ಲ, ಹೆಣ್ಣು ಮಕ್ಕಳು, ಅವರಿಗೆ ಮಾತ್ರ ಇದು ಸೌಲಭ್ಯ ದೊರಕುತ್ತದೆ ಸ್ನೇಹಿತರೆ. ಹೌದು, ಏನು 10 ವರ್ಷದ ಕೆಳಗಿನ ಹೆಣ್ಣು ಮಕ್ಕಳು ಏನಿರ್ತಾರಲ್ಲ ಅವರಿಗೆ ಮಾತ್ರ ಈ ಯೋಜನೆ ಅನ್ವಯಿಸುತ್ತದೆ. ಮತ್ತು ಸರ್ ನಮಗೀಗ 1ರಿಂದ 12,000 ಅಂದರೆ ನಾವು ವರ್ಷಕ್ಕೆ 12,000 ಕಟ್ಬೋದು ಅಂತ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ನೀವು ಪ್ರತಿ ತಿಂಗಳು 1,000 ಕಟ್ಟೋದಿಲ್ಲ ಅಂದರೆ ನೀವು ಒಂದು ವರ್ಷಕ್ಕೆ 12,000 ಆದರೂ ಕಟ್ಟಬೇಕು ಸ್ನೇಹಿತರೆ. 12,000 ಕಟ್ಟಿದರೆ ನಿಮಗೆ 15 ವರ್ಷ ಕಟ್ಟಬೇಕು. 15,000 ಕಟ್ಟಿದಾಗ ನಿಮ್ಮ ಹಣ 1,80,000 ರೂಪಾಯಿ ನೀವು ಕಟ್ಟಿದ್ದೋಗುತ್ತೆ. ಅದಕ್ಕೆ ಇಂಟ್ರೆಸ್ಟು, ಅದಕ್ಕೆ ಬಡ್ಡಿ ಎಲ್ಲ ಕೂಡಿ 5,40,000 ರೂಪಾಯಿ ಆಗುತ್ತೆ. ಅಂದರೆ 15 ವರ್ಷ. ಸರ್ ನಮಗೆ 15 ವರ್ಷ ಮುಗಿದ ತಕ್ಷಣ ನಮಗೆ ಬರುತ್ತೆ ಅಂತ ಕೇಳ್ಬೋದು. ಇಲ್ಲ ಸ್ನೇಹಿತರೆ, ಏಕೆಂದರೆ ಈಗ 15 ವರ್ಷ ಕಂಪ್ಲೀಟ್ ಆಯ್ತಲ್ಲ, ಅದ್ರ ಪ್ಲಸ್ ಮತ್ತು 7 ವರ್ಷ ಅವರ ಇಂಟ್ರೆಸ್ಟಲ್ಲಿ ಇಟ್ಕೋತಾರೆ. ಅವರ ನಿಮ್ಮ ಹತ್ತಿರದ ಏನು ಪೋಸ್ಟ್ ಆಫೀಸಲ್ಲಿ ಅಲ್ಲೇ ಇಟ್ಕೋತಾರೆ. ಮತ್ತು 7 ವರ್ಷ. ಅಂದರೆ ನಿಮಗೆ ಟೋಟಲ್ ಆಗಿ 22ನೇ ವರ್ಷಕ್ಕೆ ಏನು ನಿಮ್ಮ ಹಣ ನಿಮ್ಮ ಖಾತೆಗೆ ಬರ್ತದೆ. ಏನು ಪ್ರತಿ ತಿಂಗಳು 1,000 ಕಟ್ಟಿದರೆ 5,40,000 ರೂಪಾಯಿ ನಿಮ್ಮ ಖಾತೆಗೆ 22 ವರ್ಷ ಇವತ್ತಿಂದ ಕಟ್ಕೋತ ಹೋದರೆ ನೀವು ಮುಗಿತು ನೋಡಿ, ಆವಾಗ ನಿಮ್ಮ ಖಾತೆಗೆ 5,40,000 ರೂಪಾಯಿ ಈ ಯೋಜನೆಯ ಹಣ ನಿಮಗೆ ದೊರಕುತ್ತದೆ ಸ್ನೇಹಿತರೆ. ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ, ಇದು 1,000 ಭಾಳ ಆಗುತ್ತೆ ಮತ್ತು ನಮಗೂ ಅದಕ್ಕಿಂತ ಕಮ್ಮಿ ಇಲ್ಲ ಅಥವಾ ಹೆಚ್ಚಿಲ್ಲ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಪ್ರತಿ ತಿಂಗಳು 200 ರೂಪಾಯಿಂದ ನೀವು ಹಣನ ಕಟ್ಕೋತಾ ಹೋಗ್ಬೋದು ಸ್ನೇಹಿತರೆ. 200 ಅಥವಾ 500 ಅಥವಾ 1,000 ಅಥವಾ 2,000 ಅಥವಾ 3,000 ನೀವು ಎಷ್ಟು ತುಂಬ್ತಾರಲ್ಲ ಪ್ರತಿ ತಿಂಗಳು ಅಷ್ಟು ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸರ್ ನಾವು ಬಡವರಿದ್ದೇವೆ, ನಾವು ತಿಂಗಳಿಗೆ 200 ತುಂಬ್ತೇವೆ ಅಂದರೆ ನೀವು 200 ಅವು ತುಂಬೋದು ಮತ್ತು ತುಂಬೋದು, ಅಥವಾ 1,000 ತುಂಬೋದು, ಅಥವಾ ಕೆಲವೊಂದಿಷ್ಟು ಜನರು 2,000 ತುಂಬೋದು, 3,000 ತುಂಬೋದು, ಅಥವಾ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತಲ್ಲ ಪ್ರತಿ ತಿಂಗಳು ಅಷ್ಟು ತುಂಬೋದು. ಅದಕ್ಕೆ ತಕ್ಕಂತೆ ಇಂಟ್ರೆಸ್ಟ್ ಇರುತ್ತೆ. ಅಂದರೆ ನೀವು ಈಗ ನೋಡಿ ಪ್ರತಿ ತಿಂಗಳು
1000 ಕಟ್ಟಿದೆ ಅಂದರೆ ನಿಮಗೆ 1,80,000 ರೂಪಾಯಿ ಆಯಿತು. ಇಂಟು 3 ಹೊಡೆದು ಅವ್ರಿಗೂ ನಿಮ್ಮ ಹಣನ ಡಬಲ್ ತ್ರಿಬಲ್ ಪಟ್ಟು ಮಾಡಿ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಈಗ ನಿಮ್ಮದು 1,80,000 ಅಂದರೆ ನಿಮ್ಗೆ ಏನು ನಿಮ್ಮದು 1,80,000 ನೀವು ಕಟ್ಟಿರ್ತೀರಲ್ಲ, ಇಂಟು 3 ಅಂದರೆ 3 ಪಟ್ಟನ್ನು ಜಾಸ್ತಿ ಮಾಡಿ ನಿಮ್ಮ ಅಮೌಂಟ್ನ ನಿಮಗೆ ರಿಟರ್ನ್ ಮಾಡುತ್ತಾರೆ ಸ್ನೇಹಿತರೆ. ಇದು ನಿಮ್ಮ ಹಣವನ್ನು ನಿಮಗೆ ರಿಟರ್ನ್ ಮಾಡುತ್ತಾರೆ ಸ್ನೇಹಿತರೆ. ಈಗಾಗಲೂ ಅರ್ಥ ಆಗ್ತದೆ ಸ್ನೇಹಿತರೆ. ಇದಕ್ಕೆ ಅರ್ಜಿ ಪೋಸ್ಟ್ ಆಫೀಸ್ನಲ್ಲಿ ಸಲ್ಲಿಸಬೇಕು. ಮತ್ತು ಇದು ಗಂಡು ಮಕ್ಕಳಿಗೆಲ್ಲ ಹೆಣ್ಣು ಮಕ್ಕಳಿಗೆ ಮಾತ್ರ. ಅದು 10 ವರ್ಷದ ಒಳಗಿನ ಮಕ್ಕಳಿಗೆ ಅವ್ರದ್ದು. ಮತ್ತು ಅರ್ಜಿಯಲ್ಲಿ ಸಲ್ಲಿಸುವುದು ಅಂದರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಅರ್ಜಿ ಸಲ್ಲಿಸುವುದು. ಮತ್ತು ಪ್ರತಿ ತಿಂಗಳು 1,000 ತುಂಬಿದರೆ 1,000 ಕಟ್ಬೋದು, ಅಥವಾ 2,500 ಕೊಡ್ತಿದ್ದಾರೆ 2,500 ರೂಪಾಯಿ ಕಟ್ಬೋದು, ಅಥವಾ 500 ಕಟ್ಬೋದು, ಅಥವಾ 2,000 ಕಟ್ಬೋದು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತಲ್ಲ ಅಷ್ಟು ಕಟ್ಬೋದು. ಮತ್ತು ಇಂಟ್ರೆಸ್ಟ್ ನೀವು ಎಷ್ಟು ಕಟ್ತಿರಲ್ಲ ಅದಕ್ಕೆ ಬಡ್ಡಿ ಅಷ್ಟು ಜಾಸ್ತಿನೇ ಇರುತ್ತೆ. ಯಾವುದೇ ರೀತಿ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗಾದರೂ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನೋ ಕೂಡ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕಮೆಂಟ್ ಇದ್ದರೆ ನಾನು ಕಮೆಂಟಲ್ಲೇ ನಿಮಗೆ ರಿಪ್ಲೈ ಮಾಡುತ್ತೇನೆ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.